ಹಾಯ್ ಫ್ರೆಂಡ್ಸ್, ನೋಡಿ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ. ಶ್ರಾವಣ ಶನಿವಾರ ಅಂತ ನಾನು ಸಿಹಿ ಪೊಂಗಲ್ ಮಾಡೋಣ ಅಂತ ಅದಕ್ಕೆ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ. ಇವಾಗ ಹೆಸರುಬೇಳೆ ಹಾಕ್ತೀನಿ. ಇದು ವಾಶ್ ಮಾಡಿ ಇಟ್ಟಿದ್ದೀನಿ. ಅಕ್ಕಿನ ನೆನೆಸಿದ್ದೆ, ವಾಶ್ ಮಾಡಿ ಇಟ್ಟಿದ್ದೀನಿ. ಒಂದು ಲೋಟ ಅಕ್ಕಿಗೆ ನಾನು 150 ಗ್ರಾಮ್ ಹೆಸರುಬೇಳೆ ಹಾಕಿದ್ದೀನಿ. 2 ಲೋಟ ನೀರು ಹಾಕಿದ್ದೀನಿ. 1 ಲೋಟ ಅಕ್ಕಿಗೆ 100 ಗ್ರಾಮ್ ಹೆಸರುಬೇಳೆಗೆ ಇದನ್ನು ನಾನು ಒಂದು 4 ವಿಜಿಲ್ ಕೂಗಿಸ್ಕೊತೀನಿ ಕುಕ್ಕರಲ್ಲಿ. ಓಪನ್ ಮಾಡ್ತಾಯಿದ್ದೀನಿ. ಹಾಲು ಕಾಯಿಸಿ ಇಟ್ಟಿದ್ದೀನಿ. ಪೊಂಗಲ್ಗೆ ಹಾಕೋಕ್ಕೆ ಹಾಲು ಇದು ನೋಡಿ. ಹೆಸರುಬೇಳೆ ಅನ್ನ ಬೇಯಿಸ್ಕೊಂಡಿದ್ದೀನಿ. ಇವಾಗ ಹಾಲು ಮತ್ತು ಬೆಲ್ಲ ಹಾಕ್ತೀನಿ. ನೋಡಿ 1/4 ಲೀಟ್ರ್ ಹಾಲು ಅಷ್ಟು ಹಾಕಿದ್ದೀನಿ ನಾನು. ನೋಡಿ ಬೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಚಚ್ಚಿ. ಇದು 2 ಅಚ್ಚು ಬೆಲ್ಲ ಇದೆ. 2 ಅಚ್ಚು ಬೆಲ್ಲ ಹಾಲು ಹಾಕಿ ಒಂದು ಸ್ವಲ್ಪ ಇದು ಕುದಿಬೇಕು. ಮತ್ತು ಬೆಲ್ಲ ಅನ್ನಕ್ಕೆ ಹೆಸರುಬೇಳೆಗೆಲ್ಲ ಹಿಡಿಬೇಕಲ್ಲ, ಅದಕ್ಕೆ ಕುದಿ ಬಂದರೆ ಸರಿ ಹೋಗುತ್ತೆ, ಸ್ವೀಟ್ ಆಗುತ್ತೆ ಅನ್ನ ಹೆಸರುಬೇಳೆ ಎಲ್ಲ. ನೋಡಿ ಇಲ್ಲಿ ಕೊಬ್ಬರಿ ಹಾಕಿದ್ದೀನಿ. ತುರಿದಿಟ್ಟಿರೋ ಕೊಬ್ಬರಿನೂ ಇದಕ್ಕೆ ಇವಾಗ ಸೇರಿಸಿದೆ. ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ 1-2 ಕುದಿ ಬರಬೇಕು. ನೋಡಿ 1 ಟೇಬಲ್ ಸ್ಪೂನ್ ಇಲ್ಲಿ ಬಾದಾಮ್ ಪುಡಿ ಹಾಕ್ತಾಯಿದ್ದೀನಿ. ಇದು ಬಾದಾಮ್ ಪುಡಿ ರುಚಿ ಚೆನ್ನಾಗಿರುತ್ತೆ ಅಂತ, ಟೇಸ್ಟು ಸೂಪರಾಗಿರುತ್ತೆ. 1 ಟೇಬಲ್ ಸ್ಪೂನ್ ಬಾದಾಮ್ ಪುಡಿ ಹಾಕಿದ್ರೆ, ಇಲ್ಲಿ ಬಾದಾಮ್ ಪುಡಿ ಹಾಕಿದ್ದೀನಲ್ಲ, ಇವಾಗೆಲ್ಲ ಮಿಕ್ಸಪ್ ಮಾಡ್ಕೊಡ್ತೀನಿ. ಮತ್ತು ಒಂದು ಸುತ್ತು ಗೋಡಂಬಿಲಿ ಹಬ್ಬಿಲೋ ಹೊರತು ಗೋಡಂಬಿ ಬಳಸೋದು. ದ್ರಾಕ್ಷಿ ಗೋಡಂಬಿ ಇವ್ರ ಕಂಪ್ನಿ ಅಪಿನೋ ಕಂಪ್ನಿ ನಾನು ಬಳಸೋದು. ತುಂಬ ಚೆನ್ನಾಗಿರುತ್ತೆ ಇದು. ಇದು ಕುದಿ ಬರೋಷ್ಟರಲ್ಲಿ ಈ ಕಡೆ ಒಂದು ಪುಟ್ಟ ಬಾಣಲೆ ಇಟ್ಟಿದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಹಾಕೊಳ್ಳೋಕ್ಕೆ ಡ್ರೈ ಫ್ರೂಟ್ಸ್ನ ದ್ರಾಕ್ಷಿ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ, 2 ಟೇಬಲ್ ಸ್ಪೂನ್ ತುಪ್ಪ, ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ತುಪ್ಪದಲ್ಲಿ ಒಗ್ಗರಣೆ ಆಯಿತು. ಇವಾಗ ಪೊಂಗಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸಪ್ ಮಾಡಿದ್ದೀನಿ. ಪೊಂಗಲ್ ಗಟ್ಟಿಯಾಗಿದೆ. ಇನ್ನೊಂದು 5 ನಿಮಿಷ ಬಿಟ್ಟರೆ ಇನ್ನೂ ಗಟ್ಟಿಯಾಗುತ್ತೆ. ಸೊ ಸಿಹಿ ಪೊಂಗಲ್ ರೆಡಿ ಆಯಿತು ನೈವೇದ್ಯಕ್ಕೆ. ಶ್ರಾವಣ ಶನಿವಾರ ನೋಡಿ ಎಷ್ಟು ಗಟ್ಟಿಯಾಗಿದೆ ಪೊಂಗಲ್ಲು. ನೈವೇದ್ಯಕ್ಕೆ ಪೊಂಗಲ್ ರೆಡಿ ಆಯಿತು, ಸ್ವೀಟ್ ಪೊಂಗಲು. ಎಲ್ಲರಿಗೂ ಶ್ರಾವಣ ಶನಿವಾರದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು. ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇದು ಅರ್ಧ ಕೊಬ್ಬರಿ ಹೋಳಿದು, ಅರ್ಧ ಹೋಳು ಕೊಬ್ಬರಿ ಇತ್ತು, ತುರಿದಿಟ್ಟಿದ್ದೀನಿ ಸಿಹಿ ಪೊಂಗಲ್ಗೆ ಹಾಕೋಕ್ಕೆ. ಆಮೇಲೆ ಇದರಲ್ಲಿ ಬೆಲ್ಲ ಚಚ್ಚಿಟ್ಟಿದ್ದೀನಿ. 2 ಅಚ್ಚು ಬೆಲ್ಲ ಚಚ್ಚಿ ಇಟ್ಟಿದ್ದೀನಿ ಚೆನ್ನಾಗಿ. ಸೊ ಎಲ್ಲ ಬೆಲ್ಲ ಕೊಬ್ಬರಿ 2 ರೆಡಿ ಆಗಿದೆ. 4 ವಿಜಿಲ್ ಕೂದ್ಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ಹೇಗಿದೆ.